ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಎವ್ರಿವನ್. ಸೊ ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ವಿಡಿಯೋದ ಪಿಕ್ಚರ್ ಕ್ವಾಲಿಟಿ ಏನಿದೆ ಅದನ್ನು 1080 ಪಿಕ್ಚರ್ ಕ್ವಾಲಿಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಅದು ಪಿಕ್ಚರ್ ಕ್ವಾಲಿಟಿ ಕಡಿಮೆ ಇದ್ದರೆ ನಿಮಗೆ ವ್ಯೂ ಸರಿಯಾಗಿ ಬರಲ್ಲ. ಆದ ಕಾರಣ 1080 ಪಿಕ್ಚರ್ ಕ್ವಾಲಿಟಿ ಅಥವಾ ಅಡ್ವಾನ್ಸ್ ಪಿಕ್ಚರ್ ಕ್ವಾಲಿಟಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಒಂದು ಯೂನಿಟ್ 2 ಅಂದರೆ ಚಾಪ್ಟರ್ 2 ಅಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಮೀನಿಂಗ್ನ ನೋಡೋದ. Goods and service tax is a broad-based and a single comprehensive tax levied on goods and services consumed in an economy. ಓಕೆ, 2 ಮಾರ್ಕ್ಸ್ ಕೇಳಿದ್ರೆ ಇದಿಷ್ಟು ಬರೀರಿ, ಅದು ಮೀನಿಂಗ್. ಸೊ ಈಗ ನಾವು ಡೆಫಿನೇಷನ್ ನೋಡೋಣ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇಸ್ ಅ ಟ್ಯಾಕ್ಸ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ವ್ಯಾಲ್ಯೂ ಅಡಿಷನ್ at each stage, having comprehensive and continuous chain of set of benefits from a producer or service provider point up to the retailer's level, where only final consumer should bear the tax. ಓಕೆ, ಸಿಂಪಲ್ ಆಗಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸಿ ಫ್ರೆಂಡ್ಸ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಅಂದರೆ ಒಂದು ಟ್ಯಾಕ್ಸ್ ಸಿಸ್ಟಮ್ ಅಥವಾ ಒಂದು ಟ್ಯಾಕ್ಸೇಷನ್ ಏನಿದೆ ಅದನ್ನು ನಾವು ತಗೊಳ್ಳುವಂತಹ ಒಂದು ಗೂಡ್ಸ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು, ಅದ್ರ ಮೇಲೆ ವ್ಯಾಲ್ಯೂ ಅಡಿಷನ್ ಅಟ್ ಈಚ್ ಸ್ಟೇಜ್ ಹ್ಯಾವಿಂಗ್ ಅ ಕಾಂಪ್ರಹೆನ್ಸಿವ್ ಆ್ಯಂಡ್ ಕಂಟಿನ್ಯೂಸ್ ಚೈನ್ ಆಫ್ ಸೆಟ್ ಆಫ್ ಬೆನಿಫಿಟ್ಸ್. ಸೊ ಈಗ ಒಬ್ಬರು ಪ್ರೊಡ್ಯೂಸರಿಂದ ಒಂದು ರೀಟೇಲರ್ಸ್ ಲೆವೆಲ್ವರೆಗೂ ಕೂಡ ಇವಾಗ ಒಂದು ಪ್ರಾಡಕ್ಟ್ನ ತಯಾರಿಸ್ತಾರೆ. ಆ್ಯಂಡ್ ಆ ಪ್ರಾಡಕ್ಟ್ನ ತಯಾರಿಸಿದ ಮೇಲೆ ಅದಕ್ಕೆ ಒಂದಷ್ಟು ಮ್ಯಾನುಫ್ಯಾಕ್ಚರರ್ಗೆ ಒಂದಷ್ಟು ಟ್ಯಾಕ್ಸ್ ಅದ್ರ ಮೇಲೆ ಬೀಳುತ್ತೆ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾನೆ, ಆ ಒಂದಷ್ಟು ಟ್ಯಾಕ್ಸ್ನ ಅವನೇ ಪೇ ಮಾಡ್ತಾನ? ಇಲ್ಲ, ಅವನು ಖಂಡಿತ ಆ ಟ್ಯಾಕ್ಸ್ನ ಪೇಮೆಂಟ್ ಮಾಡಲ್ಲ. ಈ ರೀತಿಯಾದಂಥ ಒಂದು ಟ್ಯಾಕ್ಸ್ಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಒಟ್ಟಿನಲ್ಲಿ ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕು, ಬಟ್ ಅವ್ನು ಪೇಮೆಂಟ್ ಮಾಡ್ತಾನೆ. ಅವನು ಪೇಮೆಂಟ್ ಮಾಡಿದ್ದ ಅವನ ಒಂದು ಕಸ್ಟಮರ್ಸ್ ಇರ್ತಾರಲ್ಲ ಅವ್ರ ಮೇಲೆ ಒಂದು ಜಾಸ್ತಿ ಆದಂತಹ ಪ್ರೈಸ್ನ ಇಟ್ಟು ಮಾರ್ತಾನೆ. ಸೊ ಫೈನಲಿ ಕನ್ಸ್ಯೂಮರ್ ಏನಿರ್ತಾರೆ ಅವರು ಆ ಒಂದು ಫೈನಲ್ ಟ್ಯಾಕ್ಸ್ನ ಒಂದು ಗೌರ್ನಮೆಂಟ್ಗೆ ಪೇ ಮಾಡ್ತಾರೆ. ಸೊ ಇಂಡೈರೆಕ್ಟ್ಲಿ ಇಲ್ಲಿ ಆತ ಟ್ಯಾಕ್ಸ್ನ ಕಟ್ಟಿದ್ರೂ ಕೂಡ ಮತ್ತೆ ಕನ್ಸ್ಯೂಮರು ಮ್ಯಾನುಫ್ಯಾಕ್ಚರ್ಗೆ ಅಮೌಂಟ್ ಕೊಟ್ಟ ತಕ್ಷಣ ಅದು ಅಲ್ಲಿ ಟ್ಯಾಲಿ ಆಗೋಗುತ್ತೆ. ಸೊ ಇಲ್ಲಿ ಫೈನಲಿ ಒಂದರ್ಥದಲ್ಲಿ ಒಂದು ಕನ್ಸ್ಯೂಮರ್ ಏನಿರ್ತಾನೆ ಅವನೇ ಟ್ಯಾಕ್ಸ್ ಕಟ್ಟೋದು. ಸೊ ಫೈನಲ್ ಆಗಿ ಕಟ್ಟೋದು ಕನ್ಸ್ಯೂಮರ್. ಸೊ ನೀವು ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಡೆಫಿನೇಷನ್ ಆಫ್ GST ಅಂತ ಕೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಇದೆಯಲ್ಲ, ಒಂದು 3 to 4 ಲೈನ್ಸ್ ಇದೆ. ಇದಿಷ್ಟನ್ನ ಚೆನ್ನಾಗಿ ಬೈಟ್ ಹೊಡೆದು ಬರೀರಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇಸ್ ಅ ಟ್ಯಾಕ್ಸ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ವ್ಯಾಲ್ಯೂ ಅಡಿಷನ್ ಅಟ್ ಈಚ್ ಸ್ಟೇಜ್ ಹ್ಯಾವಿಂಗ್ ಅ ಕಾಂಪ್ರಹೆನ್ಸಿವ್ ಆ್ಯಂಡ್ ಕಂಟಿನ್ಯೂಸ್ ಚೈನ್ ಆಫ್ ಸೆಟ್ ಆಫ್ ಬೆನಿಫಿಟ್ಸ್ ಫ್ರಮ್ ಅ ಪ್ರೊಡ್ಯೂಸರ್ ಆಫ್ ಸರ್ವಿಸ್ ಪ್ರೊವೈಡರ್ ಪಾಯಿಂಟ್ ಅಪ್ ಟು ದ ರಿಟೇಲರ್ಸ್ ಲೆವೆಲ್, ವೇರ್ ಓನ್ಲಿ ಫೈನಲ್ ಕನ್ಸ್ಯೂಮರ್ ಶುಡ್ ಬೇರ್ ದ ಟ್ಯಾಕ್ಸ್. ಓಕೆ, ಈಗ ನಾವು ಆಬ್ಜೆಕ್ಟಿವ್ಸ್ ಆಫ್ GST. ಸೊ ಇದು ನಿಮಗೆ 5 ಮಾರ್ಕ್ಸ್ಗೆ ಬರೋ ಸಾಧ್ಯತೆ ಅತಿ ಹೆಚ್ಚಿದೆ. ಸೊ ಆಬ್ಜೆಕ್ಟಿವ್ಸ್ ಏನು? 1 ಟ್ಯಾಕ್ಸ್ 1 ಕಂಟ್ರಿ, ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್, ಯೂನಿಫಾರ್ಮ್ GST registration, payment and input tax credit to eliminate cascading effect of indirect tax on single transaction, subsuming of all indirect taxes in central and state level, reduces tax evasion and corruption, increases GDP ratio and revenue surplus. ಸೊ ಇನ್ಕ್ರೀಸಸ್ ಕಾಂಪ್ಲೈನ್ಸಸ್. ಫ್ರೆಂಡ್ಸ್, ಸಿಂಪಲ್ ಆಗಿ ಇದಿಷ್ಟು ಬೈಟ್ ಹೊಡಿರಿ. ಸೊ ಬರೀರಿ, 5 ಮಾರ್ಕ್ಸ್ಗೆ ಮಿನಿಮಮ್ 5 ಬರೆದ್ರೆ ಸಾಕು, ಬಟ್ ಆದಷ್ಟು ಎಲ್ಲ ಬರೀರಿ. ಸೊ ಎಲ್ಲ ಬರೀರಿ, ಎಲ್ಲನ ಓದಿ ಅಂತ ನಾನು ಯಾಕೆ ಸ್ಪೆಸಿಫೈ ಮಾಡಿ ಹೇಳ್ತೀನಿ ಅಂತ ಅಂದರೆ, ಫ್ರೆಂಡ್ಸ್ ಈಗ ಒಂದು ಕಾಮನ್ ಆಗಿ ಥಿಂಕ್ ಮಾಡೋಣ. ನೀವು ಇದರಲ್ಲಿ ಯಾವುದಾದ್ರೂ 5 ಓದ್ಕೊಂಡು ಹೋಗಿರ್ತೀರ ಪರೀಕ್ಷೆಗೆ, ಬಟ್ 5 ಕೂಡ ನೀವು ಬರೆಯೋ ಸಾಧ್ಯತೆ ಇರಲ್ಲ. 5ರಲ್ಲಿ ನಿಮಗೆ ನೆನಪಿರೋದು ಒಂದು 3-4 ಬರೆದ್ಬಿಟ್ಟು ಬರ್ತೀರಾ. ಸೊ ಇದೆಲ್ಲನೂ ಓದಾಗ ಏನಾಗುತ್ತೆ, ಇಲ್ಲಿ ಸುಮಾರು ಒಂದು 8 ಪಾಯಿಂಟ್ಸ್ ಇದೆ. ನೀವು 8 ಪಾಯಿಂಟ್ಸ್ ಓದ್ಕೊಂಡು ಹೋದಾಗ ಮಿನಿಮಮ್ 6 ನಿಮ್ಮ ತಲೆಯಲ್ಲಿ ಪಕ್ಕ ಇದೇ ಇರುತ್ತಾ? ಸೊ ಇಟ್ಸ್ ಕ್ವೈಟ್ ಸಿಂಪಲ್, ಅಲ್ಲಿ ನಿಮಗೆ ಮಿಸ್ ಆಗಲ್ಲ. ಅದೇ ನೀವು ಬರೀ 5 ಮಾತ್ರ ಓದ್ಕೊಂಡು ಹೋದರೆ ಅದರಲ್ಲಿ 3-4 ಬರೆದ್ಬಿಟ್ಟು ಬರ್ತೀರ ನೀವು. ಇನ್ನೊಂದು 2-3 ಪಾಯಿಂಟ್ಗಳು ಆ ಒಂದು ಮೊಮೆಂಟ್ಗೆ ನಿಮಗೆ ನೆನಪಾಗಲ್ಲ. ವೆಲ್, ಎಕ್ಸ್ಪ್ಲನೇಷನ್ ನಾನೇನು ಜಾಸ್ತಿ ಎಕ್ಸ್ಟೆನ್ಷನ್ ಕೊಟ್ಟಿಲ್ಲ. ಸಿಂಪಲ್ ಆಗಿ 2 to 3 ಅಥವಾ 4 ಲೈನ್ಸಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಇಷ್ಟು ಓದಿದ್ರೆ ಸಾಕು. 1 ಟ್ಯಾಕ್ಸ್ 1 ಕಂಟ್ರಿ, ಇಂಪ್ಲಿಮೆಂಟೇಷನ್ ಆಫ್ GST aims at creating 1 tax rate, 1 market across the country by removing different tax rates. 1 rate of tax is applicable on a particular product across the country. ಸೊ GSTದು ಮೇನ್ ಒಂದು ಆಬ್ಜೆಕ್ಟಿವ್ಸ್ ಏನಪ್ಪ ಅಂತ ಅಂದರೆ 1 ಟ್ಯಾಕ್ಸ್ ಇರಬೇಕು ಒಂದು ಕಂಟ್ರಿಗೆ,
ಒನ್ ಟ್ಯಾಕ್ಸ್ ಒಂದು ಯೂನಿಫಾರ್ಮ್ ಆಗಿರೋ ಸಿಸ್ಟಮ್ ಇರಬೇಕು. ಸೊ ಅದೊಂದು ಸ್ಟ್ಯಾಂಡರ್ಡಿಟಿ ಇಲ್ಲಿ ಒಂದು ಪ್ರಾಮುಖ್ಯತೆನ ತೋರಿಸಿದ್ದಾರೆ. ನೆಕ್ಸ್ಟು ಕನ್ಸಪ್ಷನ್ ಬೇಸ್ಡ್ ಟ್ಯಾಕ್ಸ್. ಫ್ರೆಂಡ್ಸ್, ಕನ್ಸಪ್ಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಅಂದರೆ ಈಗ ಒಂದು ಟ್ಯಾಕ್ಸ್ ಏನಿದೆ ಅದು ಎಲ್ಲ ಆಲ್ ಓವರ್ ದ ಇಂಡಿಯಾ ಸೇಮ್ ಇರಲ್ಲ. ಅದರಲ್ಲಿ ಸ್ವಲ್ಪ ಸ್ಪೆಸಿಫಿಕೇಶನ್ ಇರುತ್ತೆ. GST ಆಗಿರ್ಬೋದು, GST ಆಗಿರ್ಬೋದು, GST ಆಗಿರ್ಬೋದು, ಸೊ ಸ್ಪೆಷಲಿ ನೋಟಿಫೈಡ್ ಏರಿಯಾಸ್ ಆಗಿರ್ಬೋದು, ಎಕನಾಮಿಕ್ ಝೋನ್ಸ್ ಆಗಿರ್ಬೋದು. ಸೊ ಒಂದೊಂದಕ್ಕೆ ಒಂದೊಂದು ರೀತಿ ಇದಿರುತ್ತೆ. ಈಗ ಕೆಲವೊಂದಕ್ಕೆ ಟ್ಯಾಕ್ಸ್ ಕಟ್ಟಲ್ಲ, ಎಕ್ಸೈಸ್ ಡ್ಯೂಟಿ. ಸೊ ಒಂದಷ್ಟು ಅದರದೇ ಆದ ಒಂದು ವಿಭಿನ್ನತೆ ಇರುತ್ತೆ, ಒಂದು ಪರ್ಟಿಕ್ಯುಲರ್ಸ್ ಇರುತ್ತೆ. ಸೊ ಎಷ್ಟು ಕನ್ಸ್ಯೂಮ್ ಮಾಡಿದ್ರೆ ಯಾವ ಒಂದು ಪರ್ಟಿಕ್ಯುಲರ್ ಅಥವಾ ಒಂದು ಯೂನಿಫೈಡ್ ಆಗಿ ನಾವು ಒಂದು ಕನ್ಸಪ್ಷನ್ ಇರುತ್ತೋ ಅದಕ್ಕೆ ಆಸ್ ಪರ್ ದ ಕನ್ಸಪ್ಷನ್ ಇಲ್ಲಿ ಟ್ಯಾಕ್ಸ್ ಅಲಾಟ್ ಆಗುತ್ತೆ. ಸೊ ಇಟ್ ಈಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ದಟ್ ಈಸ್, ಟ್ಯಾಕ್ಸ್ ವಿಲ್ ಬಿ ಪೇಡ್ ಟು ದ ಸ್ಟೇಟ್ ವೇರ್ ದ ಫೈನಲ್ ಪ್ರಾಡಕ್ಟ್ ಈಸ್ ಪರ್ಚೇಸ್ಡ್ or consumed by the final consumer rather than the product is produced or manufactured. ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಯೂನಿಫಾರ್ಮ್ GST ರಿಜಿಸ್ಟ್ರೇಷನ್ ಆ್ಯಂಡ್ ITC ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ. ಸೊ ಈ ಒಂದು ಪಾಠದಲ್ಲಿ ಫಸ್ಟ್ ಚಾಪ್ಟರ್ ಆಗಿರ್ಬೋದು, ಸೆಕೆಂಡ್ ಚಾಪ್ಟರ್ ಆಗಿರ್ಬೋದು, ಸುಮಾರು ಟರ್ಮಿನಾಲಜೀಸ್ ಇದೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ವಿಡಿಯೋ ಇನ್ ಡೆಪ್ತು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಸೊ ಸ್ಟೋರೇಜ್ ಇರೋದ ಕಾರಣ ಅದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೇನು, ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಅಂದ್ರೇನು, ಈ ಥರ ಹಲವಾರು ಟರ್ಮ್ಸ್ ಆ್ಯಂಡ್ ಟರ್ಮಿನಾಲಜೀಸ್ ಇಲ್ಲಿ ಈ ಒಂದು ಚಾಪ್ಟರಿಂದ ಬರುತ್ತೆ. ಅದನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯೂನಿಫಾರ್ಮ್ GST ರಿಜಿಸ್ಟ್ರೇಷನ್ ಆ್ಯಂಡ್ ITC ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಇದನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ಎಕ್ಸಾಮ್ಗೆ 2 ಮಾರ್ಕ್ಸ್ಗೆ ಕೆಲವು ಚಾನ್ಸಸ್ ಇರುತ್ತೆ. ITC ಅಂದ್ರೇನು ಅಂತ ಎಕ್ಸ್ಪ್ಯಾಂಡ್ ಕೇಳ್ಬೋದು ಅಥವಾ ಮೀನಿಂಗ್ ಕೇಳ್ಬೋದು ಅವರು. ITC ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಅಥವಾ GST ಫುಲ್ ಫಾರ್ಮ್ ಕೇಳ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. GSTIN ಅದರದ್ದು ನಿಮಗೆ ಕೇಳ್ಬೋದು ಅವರು 2 ಮಾರ್ಕ್ಸ್ಗೆ. ಅದು ಈ ರೀತಿಯಾಗಿ ಒಂದು ಫುಲ್ ಫಾರ್ಮ್ಸ್ ಏನಿರುತ್ತೆ ಅದನ್ನು ಕೇಳೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಓಕೆನಾ? ಟು ಕ್ರಿಯೇಟ್ ಸಿಂಪಲ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್, ದಿಸ್ GST ಸಿಸ್ಟಮ್ ನೀಡ್ಸ್ only a single uniform GST registration process across the country. The manufacturer, wholesaler or retailer are eligible for value addition benefit if they are registered only. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ಈ ಪಾಯಿಂಟ್ನ ಮೇನ್ ಇಲ್ಲಿ ಒಂದು ಅರ್ಥ ಏನಪ್ಪ ಅಂತ ಅಂದರೆ GSTನ ರಿಜಿಸ್ಟರ್ಡ್ ಆದರೆ ಒಂದಷ್ಟು ಅವ್ರಿಗೆ ಒಂದು ಬೆನಿಫಿಟ್ಸ್ ಆಗಿರ್ಬೋದು, ವ್ಯಾಲ್ಯೂ ಎಡಿಷನ್ ಆಗಿ ಬೆನಿಫಿಟ್ಸ್ಗೂ ಸಿಗೋ ಚಾನ್ಸಸ್ ಇರುತ್ತೆ. So next point, to eliminate cascading effect of indirect taxes on a single transaction. Indirect taxes earlier where the VAT ಅಂದರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಮೊದಲು ಇತ್ತು. ಸೊ ಅದನ್ನು ತೆಗೆದಾಕ್ಬಿಟ್ಟು ಈಗ GSTನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು 2017 ಸಮಥಿಂಗ್ 17 ಅನಿಸುತ್ತೆ. 2017 ಅವರು ವಿಜಯ್ ಕೇಲ್ಕರ್ July 1st 2017 ಸೊ GSTನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಮೊದಲಿದ್ದು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಸೊ ಇದು ಅಷ್ಟು ಪ್ರಾಪರಾಗಿ ಒಂದು ಎಕಾನಮಿಲಿ ಮ್ಯಾನಿಪುಲೇಟ್ ಆಗಲಿಲ್ಲ. ಈ ಥರ ಒಂದು ಟ್ಯಾಕ್ಸ್ ಸಿಸ್ಟಮ್ ಅಷ್ಟು ಅಕ್ಸೆಪ್ಟ್ ಆಗಲಿಲ್ಲ. ಸೊ ಇವಾಗ 2017 ರೀಸೆಂಟಾಗಿ ಒಂದು ಪ್ರಣಬ್ ಮುಖರ್ಜಿ ಇರುವಂತಹ ಒಂದು ಟೈಮ್ನಲ್ಲಿ ಸೊ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ GST. ಓಕೆ, ಸೊ ಮೊದಲಿದ್ದು ವ್ಯಾಟ್, ಇಂಡೈರೆಕ್ಟ್ ಟ್ಯಾಕ್ಸಸ್ ಅರ್ಲಿಯರ್. ಸೊ ಅದಕ್ಕೆ ಇಲ್ಲಿ ಅರ್ಲಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ ಅರ್ಲಿಯರ್ ವೇರ್ ದ ವ್ಯಾಟ್ ವಾಸ್ ಲಿವಿಡ್ ಆನ್ ಎಕ್ಸೈಸ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ ವಾಸ್ ಇನ್ಕ್ಲೂಡೆಡ್ ಇನ್ ಪರ್ಚೇಸ್ ಪ್ರೈಸ್, which was leading to cascading of taxes and thereby the selling prices was high. It was the burden to the final consumer. Under GST, the tax paid at earlier stages will be allowed as input tax credit and hence tax is levied only on value addition. So VAT ಇದ್ದಂತಹ ಒಂದು ಸಂದರ್ಭದಲ್ಲಿ ಒಂದು ಅತಿಯಾದ ಒಂದು ಟ್ಯಾಕ್ಸ್ ಅಮೌಂಟ್ ಒಂದು ಕನ್ಸ್ಯೂಮರ್ ಬೇರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅದನ್ನು ಅವರು ರಿಮೂವ್ ಮಾಡಿ ಒಂದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಅಳವಡಿಸಿಕೊಳ್ಳುತ್ತಾರೆ GSTಯಲ್ಲಿ. ಸೊ ಅಲ್ಲಿ ಟ್ಯಾಕ್ಸ್ನ ಅವರು ಲಿವ್ ಮಾಡೋದು ಕೇವಲ ವ್ಯಾಲ್ಯೂ ಅಡಿಷನ್ಗೆ ಮಾತ್ರ. ಅಂದರೆ ಇವಾಗ ಒಂದು ಎಕ್ಸ್ಟ್ರಾ ಏನು ಇದಾಗುತ್ತೋ ಅದಕ್ಕೆ ಮಾತ್ರ ಅವರು ಒಂದು ಅಮೌಂಟ್ ಏನಿದೆ ಅದನ್ನು ಸೇರ್ಪಡೆ ಮಾಡ್ತಾರೆ. ಸಬ್ಸ್ಯೂಮಿಂಗ್ ಆಫ್ ಆಲ್ ಇಂಡೈರೆಕ್ಟ್ ಟ್ಯಾಕ್ಸಸ್ at central and state laws. At central level, central excise duty, additional excise duty, additional custom duty, special additional custom duty,
service tax, central sales tax, and at state level value added tax, entertainment tax, luxury tax, lottery tax, octroi tax, entry tax, and the states are included under one head national GST. So next point bande reduces tax evasion and corruption. Implementation of GST aims at reducing the tax evasion by businessman, public, and entities. So next point when the increasing GDP ratio and revenue surplus. The implementation of GST aims to increase the contribution in all the sectors. ಫ್ರೆಂಡ್ಸ್ ನಿಮಗೆ ನೆನಪಿರಲಿ. ಸೊ ಈ ಪಾಯಿಂಟು ತುಂಬಾ ಸಿಂಪಲ್ ಈಸಿ ಇದೆ, ಬಟ್ ಇಲ್ಲಿ ಸ್ವಲ್ಪ ಕ್ವೈಟ್ ಟೆಕ್ನಿಕಲಾಗಿ ಕೊಟ್ಟಿದ್ದಾನೆ ಸ್ಟ್ಯಾಂಡರ್ಡ್ ಆಗಿ. ಸೊ ಇದನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬಾ ಸುಲಭ. ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಪಾಯಿಂಟು ರಿಡ್ಯೂಸಸ್ ಟ್ಯಾಕ್ಸ್ ಎವೇಷನ್ ಆ್ಯಂಡ್ ಕರಪ್ಷನ್ ಅಂತ. ಯಾಕೆ ಅದು ಕರಪ್ಷನ್ನ ತಡೆಗಟ್ಟುತ್ತೆ ಅಂತ ಅಂದರೆ, ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಅಲ್ವಾ. ಈಗ ನೀವು ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ ಅಂತ ಮಾಡ್ತಿದ್ದಾರೆ, ಪ್ಯಾನ್ ಕಾರ್ಡ್ ಅಂತ ಮಾಡ್ತಿದ್ದಾರೆ. ಸೊ GSTಗೆ ಇವೆಲ್ಲ ಲಿಂಕ್ ಆಗಿರುತ್ತೆ. ಸೊ ಪ್ರತಿಯೊಂದು ಡೀಟೇಲ್ಸ್, ಒಂದು ಇನ್ಕಮ್ದಾಗಿರ್ಬೋದು, ರೆಕಾಗ್ನಿಷನ್ ಅಥವಾ ಒಂದು ಐಡೆಂಟಿಟಿ, ಆಧಾರ್ ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ಇದೇ GST ಇದೆಲ್ಲ ಲೈಕ್ ಲಿಂಕ್ಡ್ ಆಗಿರುತ್ತೆ ಅಕೌಂಟ್ಸು. ಸೊ ಇದೆಲ್ಲ ಲಿಂಕ್ಡ್ ಆಗಿ ಒಂದು ಸಿಸ್ಟಮ್, ಒಂದು ಇಂಡಿಯಾನ ಒಂದು ಸಿಸ್ಟಮಲ್ಲಿ ಏನೇ ಇರ್ತದೆ ಅವರು ಆಕ್ಸೆಸ್ ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರದ್ದು ಅವ್ರಿಗೆ ಪಿನ್ ಟು ಪಿನ್ ಮಾಹಿತಿ ಹೋಗ್ತಾ ಇರುತ್ತೆ ಗೌರ್ಮೆಂಟ್ಗೆ. ಸೊ ಅಷ್ಟು ಸುಲಭವಾಗಿ ಮೋಸ ಆಗಲ್ಲ. ಈಗ ಕೆಲವರು ಸುಮಾರು ಟ್ರೇಡಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇರ್ತಾರೆ, ಆ್ಯಂಡ್ ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಅವರು ಸರಿಯಾಗಿ ಟ್ಯಾಕ್ಸ್ ಕಟ್ತಾ ಇರಲ್ಲ. ಸೊ ಇವೆಲ್ಲ ಮೂರು ಇಂಟರ್ಲಿಂಕ್ಡ್ ಆಗಿರೋ ಕಾರಣ ಸೊ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರ ರೆವಿನ್ಯೂ ಎಷ್ಟಿದೆ, ಇವ್ರ ರೆವಿನ್ಯೂ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಪ್ರತಿಯೊಂದು ಪಿನ್ ಟು ಪಿನ್ ಡೇಟಾ ಅವ್ರಿಗೆ ಹೋಗ್ತಾ ಇರುತ್ತೆ. ಸೊ ಅಷ್ಟು ಕರಪ್ಷನ್ನ ತಡೆಗಟ್ಟುತ್ತೆ, ಮತ್ತು ಒಂದು ಟ್ಯಾಕ್ಸ್ ಕನ್ಫ್ಯೂಷನ್ ಇರಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ಇನ್ಕ್ರೀಸಿಂಗ್ GDP ರೇಷಿಯೋ ಆ್ಯಂಡ್ ರೆವಿನ್ಯೂ ಸರ್ಪ್ಲಸ್. ತುಂಬಾ ಈಸಿ ಪಾಯಿಂಟ್ ಇದು. ಏನು ಗೊತ್ತಾ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಸೊ ಇದಿಷ್ಟು ಬೇಟ್ ಹೊಡೀರಿ ಸಾಕು. ಸೊ ಇನ್ಕ್ರೀಸಿಂಗ್ GDP ರೇಷಿಯೋ ಅಂದರೆ ಫ್ರೆಂಡ್ಸ್, ನಮ್ಮ ಭಾರತ ದೇಶ ಏನಿದೆ ಅದು ಜಗತ್ತಿನ ಒಂದು ಸಂಪನ್ಮೂಲ ಅತಿ ಹೆಚ್ಚು ಇರುವ ಒಂದು ದೇಶ. ಅಷ್ಟೇ ಮಾತ್ರ ಅಲ್ಲ, ನಮಗೆ ನೋಡ್ಬೋದು ಇಡೀ ಭೂಮಿಯ 2ನೇ ಅತಿ ದೊಡ್ಡ ಜನಸಂಖ್ಯೆ ಇರೋ ದೇಶ ಕೂಡ ಭಾರತ. ಸೊ ಇಲ್ಲಿ ಇರುವಂತಹ ಸಿಸ್ಟಮ್ ಏನಿದೆ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಯಾಕೆ ಅಂತಂದರೆ ಇಲ್ಲಿ ಪೀಪಲ್ ಜಾಸ್ತಿ ಇದ್ದಾರೆ, ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಫಸ್ಟು ಚೈನಾ ಬಿಟ್ರೆ ಸೆಕೆಂಡ್ ಇಂಡಿಯಾನೇ. ಬರೀ ಇಷ್ಟೇ ಮಾತ್ರ ಅಲ್ಲ, ಸೊ ಭಾರತ ಒಂದು ಚೀನಾದ ದಾಖಲೆಗಳನ್ನ ಒಂದಷ್ಟು ವರ್ಷದಲ್ಲಿ ಮುರಿದಾಕುತ್ತೆ ಅನ್ನೋ ಒಂದು ವರದಿ ಕೂಡ ಇದೆ. ಸೊ ಇಲ್ಲಿ ಭಾರತದ ಒಂದು ಪಾತ್ರ ತುಂಬಾ ಮಹತ್ವವಾದ ಪಾತ್ರ. ಸೊ ಇಲ್ಲಿ ಒಂದು ತುಂಬಾ ಟ್ರೇಡ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಇದೆಲ್ಲ ಸಿಕ್ಕಾಪಟ್ಟೆ ಟೇಕ್ ಪ್ಲೇಸ್ ಆಗುತ್ತೆ. ಸೊ GST ಅನ್ನೋದು ಒಂದು ರೆವಿನ್ಯೂ ಆಗಿ ಕೂಡ ಗೌರ್ನಮೆಂಟ್ಗೆ ಸರ್ವ್ ಮಾಡುತ್ತೆ, ಖಂಡಿತವಾಗ್ಲೂ ರೆವಿನ್ಯೂ ಆಗಿ ಸರ್ವ್ ಮಾಡುತ್ತೆ. ಸೊ ಇದೆಲ್ಲ ಸ್ವಲ್ಪ ಸ್ಟ್ರಿಕ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಈಗ ಅನಿಸಿದ್ರು ಕೂಡ ಮುಂದಕ್ಕೆ ದೇಶಕ್ಕೆ ಆದಾಯ ತರುವಂತಹ ಒಂದು ಪ್ರಮುಖವಾದ ಪಾತ್ರನ ಇದು GST ಏನಿದೆ ಅದು ವಹಿಸ್ಕೊಳ್ಳುತ್ತೆ. ಸೊ ಸರ್ಕಾರಕ್ಕೆ ಒಂದು ಅತಿ ಹೆಚ್ಚು ಆದಾಯನ ತರುತ್ತೆ ಇದು. ಲೈಕ್ ನಿಮಗೆ ಇನ್ನೂ ಸಿಂಪಲಾಗಿ ಹೇಳ್ತೀನಿ, ಈಗ ಸುಮಾರು ಜನ ಬೇರೆ ದೇಶದವರು ಇಲ್ಲಿ ಬಂದು ಅವರ ಒಂದು ಕಾಂಟ್ರಿಬ್ಯೂಟರೀಸ್ ಅಥವಾ ಅವರ ಒಂದು ರಾಜ್ಯಭರನ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಒಂದು ಕಡಿಮೆ ಪ್ರೈಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರ ಒಂದು ಲೈಕ್ ಎಂಪೈರ್ ಏನಿದೆ ಅದನ್ನು ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಸರ್ಕಾರ ಏನಪ್ಪ ಅಂತ ಅಂದರೆ ಒಂದು ಸ್ಟ್ಯಾಂಡರ್ಡಾಗೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ರಿಯಾಯಿತಿ ಕೊಡಬೇಕು, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕಬೇಕು, ಇದನ್ನು ಸ್ಟ್ಯಾಂಡರ್ಡಾಗೆ ಕನ್ಸಿಡರ್ ಮಾಡಿ. ಸೊ ಇದು ಒಂದು ರೀತಿ ಆದಾಯ. ಈಗ ನೀವು ಒಂದು ಎಕ್ಸಾಂಪಲ್ನ ಗಮನಿಸ್ಕೊಳ್ಳಿ, ಲೈಕ್ ಶ್ರೀಲಂಕಾ ಆಗಿರ್ಬೋದು, ಅಲ್ಲಿ ಇವತ್ತಿನ ಒಂದು ಆರ್ಥಿಕತೆ ಎಷ್ಟು ಹದಗೆಟ್ಟಿದೆ. ಸೊ ಅವರು ಅತಿ ಹೆಚ್ಚಾಗಿ ಸಾಲವನ್ನು ಮಾಡ್ಕೊಳ್ತಾ ಹೋದ್ರು. ಅದು ಅವರ ಒಂದು ದೇಶದ ಸ್ಥಿತಿನ ಇಷ್ಟು ಒಂದು ದೀನಾಯಕ ಸ್ಥಿತಿಗೆ ತಂದಿದೆ ಅನ್ನೋದ ಒಂದು ಅಬ್ಸರ್ವ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ GST ಒಂದು ದೇಶಕ್ಕೆ ಒಂದು ಎಷ್ಟು ಒಂದು ಸಪೋರ್ಟಿವ್ ಹ್ಯಾಂಡಾಗಿ ನಿಲ್ಲುತ್ತೆ ಅಂತ ಅಂದರೆ ಅದು ಒಂದು ದೇಶದ ಒಂದು ಕರಪ್ಷನ್ನ ತಡೆಗಟ್ಟುತ್ತೆ. ಅಷ್ಟೇ ಅಲ್ಲದೆ ಒಂದು ಸ್ಟ್ಯಾಂಡರ್ಡ್ ಇಂಡಿಯನ್ಸ್ ಹ್ಯಾವ್ ಅ ವಂಡರ್ಫುಲ್ ಟ್ಯಾಕ್ಸ್ ಸಿಸ್ಟಮ್. ಸೊ ಅದನ್ನ ಒಂದು ಸಪೋರ್ಟಿವ್ ಆಗಿ ಒಂದು ಬೇಸ್ಮೆಂಟ್ ಪಿಲ್ಲರ್ ಆಗಿ ಒಂದು ಇಂಡಿಯನ್ ಎಕಾನಮಿಗೆ ಒಂದು ಪಿಲ್ಲರ್ ಆಗಿ ಕೂಡ ಇದೆ, ಆ್ಯಂಡ್ ಒಂದು ಬಿಸ್ನೆಸ್ಗೆ ರೆಗ್ಯುಲೇಟಿಂಗ್ ಮಾಡ್ಯುಲೇಷನ್ ಆಗಿ ಕೂಡ ಇದೆ. ಸೊ ಅದು ನಮ್ಮ ದೇಶದ ಒಂದು GDPನ
ಮತ್ತು ನಮ್ಮ ರೆವಿನ್ಯೂನ ಅತಿ ಹೆಚ್ಚು ಇನ್ಕ್ರೀಸ್ ಆಗೋಕ್ಕೆ ಕಾರಣವಾಗುತ್ತೆ. ಆ್ಯಂಡ್ ನಮ್ಮ ದೇಶದ ಇಂಟಿಗ್ರಿಟಿ ಕೂಡ ಕಾಪಾಡುತ್ತೆ, ಒಂದು ಆರ್ಥಿಕ ಸ್ಥಿತಿಯ ಒಂದು ಇಂಟಿಗ್ರಿಟಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಫೀಚರ್ಸ್ ಆಫ್ GST. ಡ್ಯುಯಲ್ GST model, taxes to be subsumed, destination based tax system, GST on export and import, payment of GST, input tax credit set off, payment of records, maintenance of records. ಅದು 7th point, maintenance of records, administration of GST. Okay, let's do explanation. Well, dual GST model. The model of GST implemented in India is a dual GST model. Taxes will be levied by both central and state on goods and services. Hence, a dual GST would be according to the constitutional requirements, ಫಿಸ್ಕಲ್ ಫೆಡ್ರಲಿಸಮ್. ಸೊ ಇದನ್ನು ಅಂಡರ್ಲೈನ್ ಮಾಡಿ. ಸೊ ಡ್ಯುಯಲ್ GST ಮಾಡೆಲ್ಗೆ ಜಸ್ಟ್ ಈ 3 ಲೈನ್ಸ್ ಎಕ್ಸ್ಪ್ಲನೇಷನ್ನ ಬರೀರಿ ಸಾಕು. ಸೊ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಸಿಸ್ಟಮ್. ಅಂಡರ್ ದಿಸ್ ಸಿಸ್ಟಮ್ taxes paid to the state or centrals, so where the final product is purchased or consumed by the final consumer rather than where the product is produced or manufactured. Taxes to be subsumed. At the central level, central excise duty, additional excise duty, additional custom duty, special additional custom duty, service tax, central sales tax, and at state level, value added tax, entertainment tax, luxury tax, lottery tax, octroi tax, entry tax, and the states are included under one head, national GST. ಸೊ ಇಲ್ಲಿ ಟ್ಯಾಕ್ಸಸ್ ಆರ್ ಸಬ್ಸ್ಯೂಮ್ಡ್ ಅಂತಂದರೆ ಯಾವ್ದ್ಯಾವುದು ರಿಕ್ವೈರ್ಡ್ ಟ್ಯಾಕ್ಸಸ್ ಬೇಕು ಅದನ್ನು ಒಂದು ಕಡೆ ಅಲೋಕೇಶನ್ನ ಮಾಡ್ತಾರೆ, ಯಾವ್ದ್ಯಾವುದು ಬೇಡವೋ ಅದನ್ನು ಒಂದು ರಿಮೂವ್ ಮಾಡ್ತಾರೆ. ಸೊ ಅದಕ್ಕೆ ಇದು ಟ್ಯಾಕ್ಸಸ್ ಆರ್ ಸಬ್ಸ್ಯೂಮ್ಡ್. ಸೊ ಆ ಥರ ಎಕ್ಸ್ಪ್ಲನೇಷನ್ ಬರೆದ್ರೆ ನಿಮಗೆ ಅವ್ರು ಮಾರ್ಕ್ಸ್ ಕೊಡಲ್ಲ. ಸೊ ಇಲ್ಲಿ ನಾನು ಏನೇನೋ ಥಿಂಗ್ಸ್ನ ಮೆನ್ಷನ್ ಮಾಡಿದ್ದೀನಿ, ಸೊ ಅದನ್ನು ಬರೀರಿ. GST on export and import. Exports are not subjected to GST, but imports IGST is chargeable. ಸೊ ಇಲ್ಲಿ ಏನಪ್ಪ ಹೇಳ್ತಿದ್ದಾರೆ ಅಂದರೆ, ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ಅಂತ ಅಂದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಒಂದು ಐಟಮ್ನ ಕಳಿಸಿದ್ರೆ ನಾವು GST ಕಟ್ಟಂಗಿಲ್ಲ. ಆದರೆ ಬೇರೆ ದೇಶದಿಂದ ಅವ್ರ ಗುಡ್ಸ್ನ ನಮ್ಮ ದೇಶಕ್ಕೆ ನಾವು ತಗೊಳ್ತೀವಿ ಅಂತ ಅಂದರೆ ನಾವು GST ಕಟ್ಟಬೇಕು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅದ್ರದ್ದು ಪ್ರಯಾರಿಟಿ ಅಥವಾ ಅದರದ್ದು ಟೈಪ್ ಯಾವುದು ಅಂದರೆ IGST, ದಟ್ ಈಸ್ ಇಂಟಿಗ್ರೇಟೆಡ್ ಗುಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ನ ಕಟ್ಟಬೇಕು. ಪೇಮೆಂಟ್ ಆಫ್ GST, CGST, SGST, IGST ಆ್ಯಂಡ್ UGST. ಸೊ ಇದು ಸ್ಟೇಟು, ಇದು ಇಂಟಿಗ್ರೇಟೆಡು, ಇದು ಯೂನಿಯನ್ ಟೆರಿಟರಿ, ಇದು ಸೆಂಟ್ರಲ್ಲು. ಸೊ ಆ ಥರ ವೇರಿಯೇಷನ್ಸ್ ಇದೆ ಇದು. ಸೊ ಆರ್ ಪೇಯ್ಡ್ ಟು ದಿ ಅಕೌಂಟ್ಸ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್. ಸೊ ಏನಪ್ಪ ಅಂತ ಅಂದರೆ ಸ್ಟೇಟದೇನಿದೆ ಅದು ಇಂಟ್ರಾ ಸ್ಟೇಟ್ ಅಂತ ಅಂದರೆ ಅದು ಸ್ಟೇಟ್ ಗೌರ್ನಮೆಂಟ್ಗೆ ಹೋಗುತ್ತೆ. ಆ್ಯಂಡ್ ಇಂಟರ್ ಸ್ಟೇಟ್ ಏನಿದೆ ಅದು ಸೆಂಟ್ರಲ್ ಗೌರ್ನಮೆಂಟ್ಗೆ ಹೋಗುತ್ತೆ. ಸೊ ಯೂನಿಯನ್ ಟೆರಿಟರೀಸ್ ಪೇ ಮಾಡೋದೆಲ್ಲ ಯೂನಿಯನ್ ಟೆರಿಟರಿಗೆ ಹೋಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟು, ದಯವಿಟ್ಟು ಹೊಡಿರಿ. ಸೊ ಇಲ್ಲಿ ಏನು ಅಂತ ಬ್ರಹ್ಮವಿದ್ಯೆ ಏನಿಲ್ಲ, ಜಸ್ಟ್ ಈ ಫಸ್ಟು 2 ಲೈನ್ಸ್ನ ಹೊಡೆದ್ರೆ ಸಾಕು. ನೀವು ಆಲ್ಮೋಸ್ಟ್ ಎಲ್ಲ ಸೇಮೇ. ಇಲ್ಲಿ ನಂಬರ್ ಮಾತ್ರ ಚೇಂಜ್ ಆಗುತ್ತೆ, ವರ್ಡಿಂಗ್ಸ್ ಮಾತ್ರ ಚೇಂಜ್ ಆಗುತ್ತೆ. SGST, CGST, UGST, IGST, ಇನ್ನು ಮಿಕ್ಕಿದೆಲ್ಲ ಸೇಮ್ ಟು ಸೇಮ್. ಸೊ ಹುಷಾರಾಗಿ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೆಟ್ ಆಫ್ ITC of SGST can be used for payment of SGST first and balance payment of IGST on outward supply. ITC of CGST can be used for payment of CGST first and balance payment of IGST on outward supply. ITC of UGST can be used for payment of UGST first and balance payment of IGST on outward supply. ITC of IGST can be used for payment of IGST first and CGST second and balance for the payment of SGST and SGST on outward supply. Maintenance of records. A tax payer would have to maintain separate details in the book of accounts for availment, utilization or refund of input tax credit of IGST, CGST and SGST. ಸೊ ಒಬ್ಬ ಬಿಸ್ನೆಸ್ ಮ್ಯಾನ್ ಏನಿರ್ತಾನೆ, ಅವನು
ಒಂದು ಟ್ಯಾಕ್ಸ್ ಅಕೌಂಟ್ಸಲ್ಲೂ ಕೂಡ ಒಂದಷ್ಟು ರೆಕಾರ್ಡ್ಸು, ಇದು ಜಿ ಎಸ್ ಟಿ ರಿಲೇಟೆಡ್ ರೆಕಾರ್ಡ್ಸ್ ನಾವು ಮೇಂಟೈನ್ ಮಾಡಿರಬೇಕು. ಐ ಜಿ ಎಸ್ ಟಿಗೆ ಎಷ್ಟು ಕೊಟ್ಟ, ಸಿ ಜಿ ಎಸ್ ಟಿಗೆ ಎಷ್ಟು ಕೊಟ್ಟ, ಎಸ್ ಟಿ ಎಸ್ ಟಿಗೆ ಎಷ್ಟು ಕೊಟ್ಟ ಅಂತ. ಯಾಕೆ ಅಂತಂದರೆ ಒಂದು ಯುಟಿಲೈಸೇಷನ್ ರೀಫಂಡ್ದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ ಅದನ್ನು ಯುಟಿಲೈಸ್ ಮಾಡಬೇಕಂದ್ರೆ ಆತ ಈ ರೀತಿ ರೆಕಾರ್ಡ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಪಾಯಿಂಟ್, ಅಡ್ಮಿನಿಸ್ಟ್ರೇಷನ್ ಆಫ್ ಜಿ ಎಸ್ ಟಿ. Administration of GST will be the responsibility of GST Council, which will be the apex policy making body of the GST. ಸೊ ಅಡ್ಮಿನಿಸ್ಟ್ರೇಷನ್ ಅಂದರೆ ಜಿ ಎಸ್ ಟಿಯ ಆಡಳಿತ ಯಾರಪ್ಪ ಅಂದರೆ ನಮ್ಮ ಜಿ ಎಸ್ ಟಿ ಕೌನ್ಸಿಲ್. ಸೊ ಅವರೇ ಅಪೆಕ್ಸ್ ಪಾಲಿಸಿ ಇನ್ನೊಂದಷ್ಟು ಬದಲಾವಣೆಗಳೇನಿರುತ್ತೆ ಅದನ್ನು ಅಳವಡಿಸಿಕೊಳ್ಳುವುದು, ಇಂಪ್ಲಿಮೆಂಟೇಷನ್ ಮಾಡುವುದು, ಅದನ್ನು ಅಮೆಂಡ್ಮೆಂಟ್ ಮಾಡುವುದು. ಸೊ ಅದ್ರ ರಿಲೇಟೆಡ್ ಆಕ್ಸಸ್ ಏನಿರುತ್ತೆ ಅದರ ಒಂದು ಕಂಟ್ರೋಲಿಂಗ್ ಅಥಾರಿಟಿ. ಸೊ ಇದು ಜಿ ಎಸ್ ಟಿ ಕೌನ್ಸಿಲ್. ಸೊ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಲ್ಲ, ಈ ಸತಿ ಎಕ್ಸಾಮ್ಸ್ಗೆ ನಿಮಗೆ ಒಂದು ಫೀಚರ್ಸ್ ಆಗಿರ್ಬೋದು, ಇಲ್ಲಾಂದರೆ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಸೊ ಇದೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನು ಪಕ್ಕ ಕೇಳೋ ಸಾಧ್ಯತೆ ಇರುತ್ತೆ. ಪಕ್ಕ ಕೇಳ್ತಾರೆ. ಸೊ ನೋಡ್ತಾ ಇದ್ದೀರಾ. ಸೊ ಆಬ್ಜೆಕ್ಟಿವ್ಸ್ ಕೇಳ್ಬೋದು ಅಥವಾ ಫೀಚರ್ಸ್ ಕೇಳ್ಬೋದು. ಥ್ಯಾಂಕ್ ಯು ಗೈಸ್.